ನಮಸ್ಕಾರ ಸ್ನೇಹಿತರೆ, ಎರಡು ತಂಡಕ್ಕೂ 18 ವರ್ಷಗಳ ಕಪ್ ಬರಗಾಲ. ಚಾಂಪಿಯನ್ಸ್ ಆಗೋಕೆ ಮುಂದೆ ಇರೋದು ಎರಡೇ ಹೆಜ್ಜೆ. ಅದರಲ್ಲೂ ಆರ್.ಸಿ.ಬಿ ಅಭಿಮಾನಿಗಳಿಗೆ ಡ್ರೀಮ್ ಟೂರ್ನಮೆಂಟ್. ಆದರೆ ಲಕ್ನೋ ವಿರುದ್ಧದ ಮ್ಯಾಚ್ ನಂತರ ಕ್ವಾಲಿಫೈಯರ್ ಪಂದ್ಯಗಳಲ್ಲಿ ಯಾವ 12 ಆಟಗಾರರು ಫೀಲ್ಡಿಗೆ ಇಳಿಬೇಕು, ಯಾರನ್ನು ಆಡಿಸಬೇಕು, ಯಾರನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಅದರಲ್ಲೂ ವಿದೇಶಿ ಬೌಲರ್ಗಳ ಆಯ್ಕೆಯಲ್ಲಿ ತಂಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಲೀಗ್ನ ಆರಂಭಿಕ ಪಂದ್ಯಗಳ ಡೆತ್ ಓವರ್ಗಳಲ್ಲಿ ಬ್ಯಾಟರ್ಗಳನ್ನ ಕಾಡಿದ ಜಾಶ್ ಹೇಜಲ್ವುಡ್ ವಾಪಸ್ ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಎಲ್ಲ ಬೌಲರ್ಗಳು ರನ್ ಕೊಟ್ಟಿರೋ ಮ್ಯಾಚ್ನಲ್ಲಿ ಅದ್ಭುತ ಬೌಲಿಂಗ್ ದಾಳಿ ಮಾಡಿರೋ ನುವಾನ್ ತುಷಾರರನ್ನ ಕೈ ಬಿಡಕ್ಕಾಗತ್ತಾ? ಅದು ಕಷ್ಟ. ಇಬ್ರು ಬೇಕಂದ್ರೆ ಯಾರನ್ನು ಬಿಡೋದು? ಇಂಜುರಿಯಿಂದ ವಾಪಸ್ ಬಂದರೂ ಕೂಡ ಟಿಮ್ ಡೇವಿಡ್ರನ್ನ ಕೂರಿಸ್ಬೇಕಾಗತ್ತಾ? ರೊಮಾರಿಯೋ ಶಫರ್ಡ್ರನ್ನ ಡ್ರಾಪ್ ಮಾಡಬೇಕಾಗತ್ತಾ? ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ. ಜಾಶ್ ಬೇಕೇ ಬೇಕು. ಸನ್ ರೈಸರ್ಸ್ ಅಂತೂ ಹೈ ಸ್ಕೋರಿಂಗ್ ತಂಡನೇ. 200+ ಅವರಿಗೆ ಲೆಕ್ಕನೇ ಅಲ್ಲ. ಆರ್.ಸಿ.ಬಿ ವಿರುದ್ಧನೂ 230 ಹೊಡೆದ್ರು. ಆದ್ರೆ ಅಷ್ಟು ಪವರ್ಫುಲ್ ಬ್ಯಾಟಿಂಗ್ ಲೈನ್ ಅಪ್ ಇಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಹತ್ರ. ಅವರು ಆರ್.ಸಿ.ಬಿ ಹತ್ರ 227 ರನ್ ಚಚ್ಚಿಬಿಟ್ರು. ಇದಕ್ಕೆ ಕಾರಣ ಮ್ಯಾಜಿಷಿಯನ್ ಜಾಶ್ ಹೇಜಲ್ವುಡ್ ಅನುಪಸ್ಥಿತಿ. ಆಡಿರೋ 10 ಮ್ಯಾಚಲ್ಲಿ 18 ವಿಕೆಟ್, 17.27 ಆವರೇಜ್ ಇದೆ ಅವ್ರದ್ದು. ಸಖತ್ ಬೌಲಿಂಗ್. ಸದ್ಯಕ್ಕೆ ಆರ್.ಸಿ.ಬಿಗೆ ಈ ಸೀಸನ್ನ ಬೆಸ್ಟ್ ಬೌಲರ್. IPL ಅರ್ಧದಲ್ಲಿ ಸಸ್ಪೆಂಡ್ ಆಗೋಕ್ಕೂ ಮುಂಚೆ ಶೋಲ್ಡರ್ ಇಂಜುರಿಗೆ ತುತ್ತಾಗಿದ್ರು. ಆದ್ರೀಗ ರಿಕವರ್ ಆಗಿ ವಾಪಸ್ ಬಂದಿದ್ದಾರೆ. ಲಕ್ನೋ ವಿರುದ್ಧದ ಮ್ಯಾಚ್ನಲ್ಲಿ ಫುಲ್ ಮ್ಯಾಚ್ ಫಿಟ್ನೆಸ್ ಇರಲಿಲ್ಲ. ಟಾಪ್ 2ನಲ್ಲಿ ಫಿನಿಶ್ ಮಾಡೋಕೆ ಕ್ರೂಷಿಯಲ್ ಪಂದ್ಯ ಆದರೂ ಕೂಡ ರೆಸ್ಟ್ ಕೊಟ್ಟಿದ್ರು. ಆದರೆ ಪ್ಲೇ ಆಫ್ಸ್ನಲ್ಲಿ ಟೀಮ್ಗೆ ಜಾಶ್ ಬೇಕೇ ಬೇಕು. ಕೊನೆ ಗಳಿಗೆಯಲ್ಲಿ ಸಿಕ್ತು ಲಂಕಾ ಮುತ್ತು. ಸ್ನೇಹಿತರೆ, ಚಿನ್ನದ ಹುಂಡಿನ ಚಿಲ್ಲರೆ ಕಾಸು ಹಾಕೊಂಡಿಟ್ಕೊಂಡಿದ್ದಾರೆ ಅನ್ನೋ ಹಾಗೆ ಇಷ್ಟು ದಿನ ಲಂಕಾ ಮಿಸೈಲ್ ನುವಾನ್ ತುಷಾರರನ್ನ ಬೆಂಚ್ ಕಾಯಿಸಲಾಗಿತ್ತು. ಸೇಮ್ ಲಸಿತ್ ಮಾಲಿಂಗಾ ಸ್ಟೈಲ್ನಲ್ಲಿ ಬೌಲಿಂಗ್ ಇದೆ. ಅಷ್ಟೇ ಎಫೆಕ್ಟಿವ್ ಆಗೂ ಕೂಡ ಬೌಲಿಂಗ್ ಮಾಡಿ ತೋರಿಸಿದ್ದಾರೆ. ಈಗ ಲಕ್ನೋ ವಿರುದ್ಧದ ಮ್ಯಾಚ್ನಲ್ಲಿ ಹೈ ಸ್ಕೋರಿಂಗ್ ಗೇಮ್ನಲ್ಲೂ 4 ಓವರ್ನಲ್ಲಿ ಬರೀ 26 ರನ್ ಕೊಟ್ಟು 1 ವಿಕೆಟ್ ತಗೊಂಡಿದ್ದಾರೆ. 17 ಓವರ್ನಲ್ಲಿ ಬೌಂಡರಿ ಕೂಡ ಕೊಟ್ಟಿಲ್ಲ. ಸೊ ಪ್ಲೇ ಆಫ್ನಲ್ಲಿ ತುಷಾರ ಬೇಕು. ಯಾಕಂದರೆ ಒಂದು ಎಂಡ್ನಲ್ಲಿ ಹೇಜಲ್ವುಡ್ ಬೌಲಿಂಗ್ ಮಾಡಿದ್ರೆ ಮತ್ತೊಂದು ಎಂಡ್ ಕಾಯೋಕ್ಕೆ ತುಷಾರ ಹೇಳಿ ಮಾಡಿಸ್ದಂಗಿದ್ದಾರೆ. ಮಿಡಲ್ ಓವರ್ಗಳಲ್ಲಿ ಭುವಿ, ಪಾಂಡ್ಯ ಜೊತೆಗೆ ಮತ್ತೊಬ್ಬ ಬೌಲರ್ ಮ್ಯಾನೇಜ್ ಮಾಡ್ಬೋದು. ಗೆದ್ದು ಬರ್ತಾ ಇದೆ ಪಂಜಾಬ್. 2011ರ ನಂತರ ಮೊದಲ ಬಾರಿಗೆ ಪಂಜಾಬ್ ತಂಡ ಪ್ಲೇ ಆಫ್ಸ್ಗೆ ಬರ್ತಾ ಇರೋದು. ಆದರೆ ಟೇಬಲ್ ಟಾಪರ್ಸ್ ಆಗಿ ಬರ್ತಾ ಇದ್ದಾರೆ. ಕೊನೆ ಪಂದ್ಯದಲ್ಲಿ ಭರ್ಜರಿ ಫಾರ್ಮ್ನಲ್ಲಿರೋ ಮುಂಬೈ ಇಂಡಿಯನ್ಸ್ ಸೋಲಿಸಿ ಬರ್ತಾ ಇದ್ದಾರೆ. ಆರ್.ಸಿ.ಬಿ ರೀತಿ ಪಂಜಾಬ್ಗೂ ಹೊಸ ಕ್ಯಾಪ್ಟನ್ ಬಂದಿದ್ದಾರೆ, ಶ್ರೇಯಸ್ ಅಯ್ಯರ್. ಅವ್ರ ಜೊತೆಗೆ ತಂಡಕ್ಕೆ ಇನ್ನೊಂದು ಹೊಸ ಸೇರ್ಪಡೆ. ತಂಡದ ದಿಕ್ಕನ್ನೇ ಬದಲಿಸಿರೋದು ಕೋಚ್ ರಿಕಿ ಪಾಂಟಿಂಗ್. ಶ್ರೇಯಸ್ ಅಯ್ಯರ್ ಅಂತೂ ಹೋದಲ್ಲೆಲ್ಲ ಟೀಮನ್ನ ಮೇಲಕ್ಕೆತ್ತಾ ಇದ್ದಾರೆ. ಡೆಲ್ಲಿ ಹೋಪ್ಲೆಸ್ ಆಗಿ ಆಡ್ತಾ ಇತ್ತು. ಅವರು ಹೋದ್ರು, ಪ್ಲೇ ಆಫ್ಗೆ ತಗೊಂಡು ಹೋದ್ರು. ಕೋಲ್ಕತ್ತಾ ಕೂಡ ಸ್ಟ್ರಗಲ್ ಮಾಡ್ತಾ ಇತ್ತು. ಶ್ರೇಯಸ್ ಅಯ್ಯರ್ ಹಾಕೊಂಡ್ರು, ಕ್ಯಾಪ್ಟನ್ ಆದ್ರು, ಅಗೇನ್ ಪ್ಲೇ ಆಫ್ಗೆ ತಗೊಂಡು ಹೋದ್ರು. ಪರ್ಫಾರ್ಮೆನ್ಸ್ ಪಿಕಪ್ ಆಯಿತು ಕೋಲ್ಕತ್ತಾದು. ಪಂಜಾಬ್ ಅತ್ಯಂತ ದರಿದ್ರ ಆಟವನ್ನು ಆಡ್ತಾ ಇತ್ತು ಒಂದು ದಶಕದಿಂದಲೂ ಕೂಡ. ಆದರೆ ಶ್ರೇಯಸ್ ಅಯ್ಯರ್ ಹೋದ್ರು, ಸೀದಾ ಪ್ಲೇ ಆಫ್ಗೆ ತಗೊಂಡ್ಬರ್ತಾ ಇದ್ದಾರೆ. ಅದ್ಭುತ ಆಟ ಆಡ್ತಾ ಇದೆ ಪಂಜಾಬ್ ಈ ಸಲ. ಸೊ ಅವರು ಮತ್ತು ಪಾಂಟಿಂಗ್ ಜೋಡಿ ಆರ್.ಸಿ.ಬಿಗೂ ದೊಡ್ಡ ಥ್ರೆಟ್. ಹೋಮ್ ಗ್ರೌಂಡ್ ಆದರೆ ಅಡ್ವಾಂಟೇಜ್ ಇಲ್ಲ. ಸ್ನೇಹಿತರೆ, ಈ ಸೀಸನ್ನಲ್ಲಿ ಆರ್.ಸಿ.ಬಿ ವಿರುದ್ಧ ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಆಡಿರೋ ಯಾವ ತಂಡಕ್ಕೂ ಹೋಮ್ ಅಡ್ವಾಂಟೇಜ್ ಇರಲಿಲ್ಲ. ಯಾಕಂದರೆ ಹೋದ ಕಡೆಯಲ್ಲೆಲ್ಲ ಆರ್.ಸಿ.ಬಿ ಗೆದ್ದಿದೆ. ಒಟ್ಟು 7 ಅವೇ ಮ್ಯಾಚ್ಗಳನ್ನು ಗೆದ್ದು ದಾಖಲೆ ಬರೆದಿದೆ. ಈ ಪೈಕಿ ಮೊದಲ ಕ್ವಾಲಿಫೈಯರ್ ನಡೆಯೋ ಪಂಜಾಬ್ನ ಮಲ್ಲನ್ಪುರ್ ಸ್ಟೇಡಿಯಂನಲ್ಲೂ ಕೂಡ ಒಂದು ಮ್ಯಾಚ್ ಗೆದ್ದಿದೆ. ಈ ಸೀಸನ್ನಲ್ಲಿ ಮೊದಲು ಪಂಜಾಬ್ ತಂಡ ಬೆಂಗಳೂರಿನಲ್ಲಿ ಮ್ಯಾಚ್ ಗೆದ್ಕೊಂಡು ಹೋಯಿತು. ನಂತರ ಆರ್.ಸಿ.ಬಿ ಮಲ್ಲಂಪುರ್ನಲ್ಲಿ ಭರ್ಜರಿಯಾಗಿ ಗೆದ್ದಬೇಕಿತ್ತು. ಆ ಮ್ಯಾಚ್ನಲ್ಲಿ ಕೊಹ್ಲಿ 73 ರನ್ ಬಾರಿಸಿದ್ರು. ಸೊ ಅವೇ ಮ್ಯಾಚ್ಗಳನ್ನೆಲ್ಲ ಆರ್.ಸಿ.ಬಿ ಗೆಲ್ತಾ ಬಂದಿರೋದ್ರಿಂದ ಪಂಜಾಬ್ಗೂ ಹೋಮ್ ಅಡ್ವಾಂಟೇಜ್ ಇಲ್ಲ. ಅವರು ಅಲ್ಲಿ ದೊಡ್ಡ ರೆಕಾರ್ಡ್ ಏನೂ ಹೊಂದಿಲ್ಲ. ಈ ವರ್ಷ ಆಡಿರೋ 4 ಪಂದ್ಯಗಳಲ್ಲಿ 2 ಸೋತಿದ್ದಾರೆ. ಆ ಗ್ರೌಂಡ್ ನಲ್ಲಿ ಕೇವಲ 111 ರನ್ಗೆ ಆಲ್ಔಟ್ ಆಗಿ ಕೋಲ್ಕತ್ತಾ ವಿರುದ್ಧ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಗ್ರೌಂಡ್ ಹಾಗೂ ಪಿಚ್ ವಿಚಾರದಲ್ಲಿ ಸ್ಪೆಷಲ್ ಅಡ್ವಾಂಟೇಜ್ ಇಲ್ಲ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ 1,05,000 ರೂಪಾಯಿ ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಚು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ಮಾರ್ಕೋ ಯಾನ್ಸನ್ ಅನುಪಸ್ಥಿತಿ. ಪಂಜಾಬ್ ಟೀಮ್ ನೋಡಿದ್ರೆ IPL ಸಸ್ಪೆಂಡ್ ಆದ ನಂತರ ಯಾವುದಾದ್ರೂ ತಂಡ ಬಹಳ ಕಡಿಮೆ ವಿದೇಶಿ ಪ್ಲೇಯರ್ಗಳನ್ನು ಕಳ್ಕೊಂಡಿದ್ರೆ ಅದು ಪಂಜಾಬ್ ತಂಡ. ಮಾರ್ಕೋ ಯಾನ್ಸನ್ ಮಾತ್ರ ಟೀಮ್ನಿಂದ ಮಿಸ್ ಆಗಿದ್ದಾರೆ. ಈ ಸೀಸನ್ನಲ್ಲಿ ಯಾನ್ಸನ್ 16 ವಿಕೆಟ್ ತಗೊಂಡಿದ್ದಾರೆ. ಸೊ PBKSಗೆ ಅವರ ಅನುಪಸ್ಥಿತಿ ದೊಡ್ಡ ಲಾಸ್. ಮಾರ್ಕೋ ಯಾನ್ಸನ್ ಬದಲಿಗೆ ಕೈಲ್ ಜಮೈಸನ್ ಆಡೋ ಚಾನ್ಸಸ್ ಇದೆ. ಜೊತೆಗೆ ಬೌಲಿಂಗ್ನಲ್ಲಿ ex-RCB ಪ್ಲೇಯರ್ ಚಹಲ್ ಕಾಟ ಕೊಡೋ ಚಾನ್ಸ್ ಇದೆ. ಮಲ್ಲಂಪುರ್ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ ಕೆಲವೊಮ್ಮೆ ಹೆಚ್ಚು ಟರ್ನಿಂಗ್ ಸಿಗುತ್ತೆ. KKR ವಿರುದ್ಧ PBKS 111 ರನ್ ಡಿಫೆಂಡ್ ಮಾಡಿಕೊಂಡ ಮ್ಯಾಚ್ ನಲ್ಲಿ ಚಹಲ್ ಮ್ಯಾಜಿಕ್ ನಡೆದಿತ್ತು. 28 ರನ್ ಕೊಟ್ಟು 4 ವಿಕೆಟ್ ತಗೊಂಡಿದ್ರು. ಒಟ್ಟಾರೆ ಈ ಸೀಸನ್ ನಲ್ಲಿ 12 ಮ್ಯಾಚ್ಗೆ 14 ವಿಕೆಟ್ ತಗೊಂಡಿದ್ದಾರೆ. ಆದರೆ ಬೆರಳಿನ ಇಂಜುರಿಯಿಂದ ಕಳೆದ 2 ಪಂದ್ಯ ಆಡಿರಲಿಲ್ಲ. ಆದ್ರೆ ಈ ಕ್ವಾಲಿಫೈರ್ ಆಡೋ ಚಾನ್ಸಸ್ ಜಾಸ್ತಿ ಇದೆ. ಮಯಾಂಕ್ ಅಗರ್ವಾಲ್ಗೂ ಚಹಲ್ ವಿರುದ್ಧ ಒಳ್ಳೆ ಸ್ಟ್ಯಾಟ್ಸ್ ಇಲ್ಲ. ಇದುವರೆಗೆ 6 ಸಲ ಔಟ್ ಆಗಿದ್ದಾರೆ. ಸೊ ಚಹಲ್ ಬಂದ್ರೆ RCBಗೆ ಡೇಂಜರಸ್ ಆಗ್ಬೋದು. ಜೊತೆಗೆ ಮತ್ತೊಬ್ಬ ಸ್ಪಿನ್ನರ್ ಹರ್ಪ್ರೀತ್ ಬ್ರಾರ್ ಕೂಡ 7 ಮ್ಯಾಚ್ಗಳಲ್ಲಿ 10 ವಿಕೆಟ್ ತಗೊಂಡು ಮಿಂಚಿದ್ದಾರೆ. ಇನ್ನು ಫಾಸ್ಟ್ ಬೌಲಿಂಗ್ ನಲ್ಲಿ ಅರ್ಶ್ದೀಪ್ ಸಿಂಗ್ ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ. ಈ ಸೀಸನ್ ನಲ್ಲಿ ಒಟ್ಟು 18 ವಿಕೆಟ್ ಎತ್ತಿದ್ದಾರೆ. ಅದ್ಭುತವಾಗಿ ಸ್ವಿಂಗ್ ಮಾಡ್ತಿದ್ದಾರೆ. ಸೊ ಪವರ್ ಪ್ಲೇನಲ್ಲಿ RCBಯನ್ನ ಕಾಡೋ ಚಾನ್ಸಸ್ ಇದ್ದೇ ಇರುತ್ತೆ. T20ನಲ್ಲಿ ಅರ್ಶ್ದೀಪ್ ಫಿಲ್ ಸಾಲ್ಟ್ನ 4 ಬಾರಿ ಔಟ್ ಮಾಡಿದ್ದಾರೆ. ಕೊಟ್ಟಿರೋದು ಬರೀ 25 ರನ್. ಏನೋ ಬ್ಯಾಟಿಂಗ್ ಬಲ ನೋಡೋದಾದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಟಾಪ್ ಸ್ಕೋರರ್. 514 ರನ್ ಬಾರಿಸಿ ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಾರೆ. ಅದು ಅಲ್ಲದೆ 171ರ ಸ್ಟ್ರೈಕ್ ರೇಟ್ನಲ್ಲಿ ಆಡ್ತಿದ್ದಾರೆ. ಈ ಸೀಸನ್ನಲ್ಲಿ 500ಕ್ಕಿಂತ ಜಾಸ್ತಿ ರನ್ ಹೊಡೆದಿರೋ ಬ್ಯಾಟರ್ಸ್ ಪೈಕಿ ನಿಕೋಲಸ್ ಪೂರನ್ ಬಿಟ್ರೆ ಶ್ರೇಯಸ್ ಅಯ್ಯರ್ದೇ ಜಾಸ್ತಿ ಸ್ಟ್ರೈಕ್ ರೇಟ್ ಇರೋದು. ಇನ್ನೊಂದು ಕಡೆ ಪ್ರಭು ಸಿಮ್ರನ್ ಸಿಂಗ್ ಕೂಡ 499 ರನ್ ಬಾರಿಸಿ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಪ್ರಿಯಾಂಶ್ ಆರ್ಯ ಕೂಡ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಜಾಸ್ ಇಂಗ್ಲಿಸ್ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅಪಾಯಕಾರಿಯಾಗಿ ಕಂಡಿದ್ದಾರೆ. ಸೊ ಈ ಟೀಮ್ ವಿರುದ್ಧ RCB ಸ್ಟ್ರಾಟಜಿ ಹೇಗಿರಬೇಕು, ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಲಿವಿಂಗ್ಸ್ಟನ್ ರೊಮಾರಿಯೋ ಔಟ್. ಈ ವರ್ಷ ಲಿಯಾಮ್ ಲಿವಿಂಗ್ಸ್ಟನ್ ರಿಂದ ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಬಂದಿಲ್ಲ. ಲಕ್ನೋ ವಿರುದ್ಧದ ಮ್ಯಾಚ್ನಲ್ಲೂ ಡಕ್ ಆದ್ರು. ಹಾಗಂತ ಒಂದೇ ಬಾಲ್ನಲ್ಲಿ ಲಿವಿಂಗ್ಸ್ಟನ್ ಸಾಮರ್ಥ್ಯ ಅಳಿಯೋಕ್ಕಾಗಲ್ಲ. ಆದರೆ ಸದ್ಯಕ್ಕೆ ಅಂತ ಇಂಪ್ಯಾಕ್ಟ್ ಮಾಡದೇ ಇರೋದ್ರಿಂದ ಅವರ ಬದಲಿಗೆ ಎಕ್ಸ್ಟ್ರಾ ಬೌಲರ್ ಆಡಿಸ್ಬೋದು. ಯಾಕಂದರೆ ನಾಕೌಟ್ ಮ್ಯಾಚ್ಗಳಲ್ಲಿ ಬೌಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಅವರ ಬದಲಿಗೆ ಎಕ್ಸ್ಟ್ರಾ ಬೌಲರ್ ಆಗಿ ನುವಾನ್ ತುಷಾರ್ಗೆ ಜಾಗ ಕೊಡ್ಬೋದು. ಇದ್ರ ಜೊತೆಗೆ ಒಂದು ವೇಳೆ ಟಿಮ್ ಡೇವಿಡ್ ರಿಕವರಿ ಆಗಿ ಬಂದರೆ ಅವರೇ ಇರ್ತಾರೆ. ಇಲ್ಲದೇ ಇದ್ರೆ ಅವರ ಬದಲಿಗೆ ರೊಮಾರಿಯೋ ಶೆಫರ್ಡ್ ಆಡ್ತಾರೆ. ಆದರೆ ರೊಮಾರಿಯೋ ಶೆಫರ್ಡ್ ಜೊತೆ ಕಳೆದ ಮ್ಯಾಚ್ನಲ್ಲಿ ಆದ ತಪ್ಪು ಪ್ಲೇ ಆಫ್ನಲ್ಲಿ ಆಗಬಾರ್ದು. ಲಕ್ನೋ ವಿರುದ್ಧ ಡೆತ್ ಓವರ್ನಲ್ಲಿ ಅವರಿಗೆ ಬೌಲಿಂಗ್ ಕೊಡಲಾಯಿತು. ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಅಲ್ಲ, ಹಾಗಾಗಿ ಎಕ್ಸ್ಪೆನ್ಸಿವ್ ಆದರು. ಆದರೆ ಬರೀ 14 ರನ್ ಕೊಟ್ಟಿದ್ದ ಕೃನಾಲ್ ಪಾಂಡ್ಯ ಮಾಡಿದ್ದು 2 ಓವರ್. ಸೊ ಪಾಂಡ್ಯರನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು. ಇನ್ನು ಸುಯಶ್ ಶರ್ಮಾ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿ ಜೋಶ್ ಹೆಜಲ್ವುಡ್ ರನ್ನ ಆಡಿಸಬಹುದು. ಹೆಜಲ್ವುಡ್ ರಿಕವರ್ ಆಗಿ ಆಡಲೇಬೇಕು. ಯಾಕಂದ್ರೆ T20ನಲ್ಲಿ ಹೆಜಲ್ವುಡ್ ಶ್ರೇಯಸ್ ಅಯ್ಯರ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ. 5 ಇನ್ನಿಂಗ್ಸ್ ಅಲ್ಲಿ 3 ಬಾರಿ ಔಟ್ ಮಾಡಿದ್ದಾರೆ. ಬರೀ 9 ರನ್ ಕೊಟ್ಟಿದ್ದಾರೆ. ಸೊ ಇದು ದೊಡ್ಡ ಹೆಡ್ ಟು ಹೆಡ್ ಫೈಟ್ ಆಗುತ್ತೆ. ಜೊತೆಗೆ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಇದ್ರೆ ಉತ್ತಮ ಬೌಲಿಂಗ್ ಲೈನಪ್ ಆಗುತ್ತೆ. ಭುವಿ ಕೂಡ ಶ್ರೇಯಸ್ ಅಯ್ಯರ್ 3 ಸಲ ಔಟ್ ಮಾಡಿದ್ದಾರೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ ಇರ್ತಾರೆ. ಅಗತ್ಯವಿದ್ರೆ ರೊಮಾರಿಯೋ ಶೆಫರ್ಡ್ ಅಥವಾ ಟಿಮ್ ಡೇವಿಡ್ ಆಡಬಹುದು. ಕೃನಾಲ್ ಪಾಂಡ್ಯ ಬ್ಯಾಕಪ್ ಆಗಿರ್ತಾರೆ. ಸೊ ಸ್ನೇಹಿತರೆ, ಬಿಗ್ ಗೇಮ್. RCB ಪಂಜಾಬ್ 35 ಸಲ ಎದುರು ಬದಲಾಗಿದ್ರೆ 17 ಬಾರಿ RCB ಗೆದ್ದಿದೆ, 18 ಬಾರಿ ಪಂಜಾಬ್ ಗೆದ್ದಿದೆ. ಸೊ RCB ಕ್ವಾಲಿಫೈಯರ್ ಗೆದ್ದು ಈಕ್ವೇಷನ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತಾ? ಅದೇ ಈಗಿರೋ ಕುತೂಹಲ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.